ಗೈಸ್ ಈಗ ಇಡ್ತಿದ್ದೀವಿ ನೋಡ್ರಿ. ಡ್ರೈವರು ಸ್ಪ್ಯಾನರ್ ಎಲ್ಲ ಚಪ್ಪಾಳಿ ಸ್ವಲ್ಪ ರೂಮ್ ಸಮಾಧಾನ ಐತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಅಲ್ಲಿ ಏನಂದ್ರೆ ಮನೆ ನೋಡಿ ಹೇಗಾಗೈತದೆ ಅಂದ್ರೆ ನಮ್ಮ ರೂಮ್ ಅನ್ನೋದು ಪೂರ್ತಿ ಎಲ್ಲ ಬಿದ್ದಿದ್ ಗೈಸ್. ಅವರು ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅವ್ರನ್ನ. ಈಗ ಎಲ್ಲ ರೂಮ್ ನ ಕ್ಲೀನ್ ಆಗಿ ಅದನ್ನ ಈ ಕಡೆಗೆ ಇಡ್ತೀವಿ. ಅದನ್ನ ಕ್ಲೀನ್ ಆಗಿ ತೋರಿಸಿ ಫಸ್ಟ್ ಈಗ ನೋಡ್ಕೊಂಡ್ಬಿಡ್ರಿ ಒಂದ್ಸಲಿ ಹೆಂಗೈತ್ ನಮ್ ರೂಮ್ ಅಂತ. ಎಲ್ಲ ಡಿಸೈನ್ ಒಂದ್ಸಲಿ ಕ್ಲೀನ್ ಆಗಿಟ್ಟು ತೋರಿಸ್ತೀವಿ. ಫಸ್ಟ್ ಈ ಕಡೆ ಮೂಲೆಗಿತ್ತು ನೋಡ್ರಿ, ಹಾಸಿಗೆ ಇವು ಟ್ರಾಲಿ ಎಲ್ಲ ಇದ್ವು ಅಲ್ಲಿ. ಈಗೆಲ್ಲ ಒಂದ್ಸತಿ ಇಡ್ತೀವಿ. ಈ ಕಡೆ ಸೈಡ್ ಇಟ್ಟು ಸಿಕ್ಕಿವಿ ಗೈಸ್. ಈಗ ಮತ್ತೀಗ ನೋಡ್ರಿ ಗೈಸ್, ಈಗ ಇಡ್ತಿದ್ದೀವಿ ನೋಡ್ರಿ. ಒಂದೇ ಸರ್ಸನ ಬರೀ ಇಲ್ಲಿ ಕಾಣಿಸಲ್ಲ ಪೂರ್ತಿ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಈಗ ನಿಮಗೆ ಕ್ಲಿಯರ್ ಅನಿಸ್ತೈತೆನಾ? ತಡ್ರಿ ನೋಡ್ತೀನಿ, ಒಂದ್ ನಿಮಿಷ ನೋಡಿ ವಿಡಿಯೋ ಸೆಟ್ ಮಾಡಿ. ಒಂದ್ ನಿಮಿಷ ಕ್ಯಾಮ್ರಾ ಕರೆಕ್ಟಾಗಿ ಸೆಟ್ ಮಾಡಿ ಸಿಗ್ತೀನಿ. ಒಂದ್ ನಿಮಿಷ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಗೈಸ್ ಆಕ್ಚುಲಿ ಈಗೆಲ್ಲ ಇಟ್ಬಿಟ್ವಿ. ಅದು ಒಂಚೂರು ಕ್ಯಾಮ್ರಾ ಸೆಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಹಂಗಾಯ್ತು. ಇಲ್ಲಿ ನೋಡ್ರಿ ನಮ್ಮ ಅಕ್ಕನ ಇಟ್ಟಿದ್ದದು ಅಷ್ಟು. ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ರಿ ನೀವು ಕಮೆಂಟ್ ಅಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ, ಧನ್ಯವಾದಗಳು. ಬಡ್ಕೊಂಡೆ ನಮ್ಮ ಅಮ್ಮಂಗೆ ಜಾಸ್ತಿ ತಿನ್ಸ್ಬೇಡ ಅಮ್ಮ ಅಂತ. ನೋಡಿಗ ಹತ್ತಕ್ಕೆ ಆಯ್ತಲ್ಲ, ಡುಮ್ಮ ಹೋಗಿದ್ದೀವಿ. ಯಾರಿಗಾದ್ರೂ ಈ ವಿಷಯ ಗೊತ್ತಾದ್ರೆ ಸ್ಟೇಟಸ್ ಏನಾಗ್ಬೇಕು? ಒಂದು ವೇಳೆ ನನ್ನ ಡೌಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ಪಕ್ಕಾ ಬ್ರೇಕಪ್. ಇವ್ರು ನೋಡಿ ಹತ್ತಕ್ಕೆ ಹೆಲ್ಪ್ ಮಾಡೋದ್ ಬಿಟ್ಟು ವಿಡಿಯೋ ಮಾಡ್ಕೊಂಡು ಮಾತಾಡ್ತಾವಂತ ಅವನಿ. ಸೆಟ್ ಮಾಡ್ತೀವಿ ನಾವು. ರೂಮ್ ಭಾಳ ದಿವಸ ಆಗಿತ್ತು. ಈ ಮನೆಗೆ ಬಂದು 8 ವರ್ಷ ಆಗಿತ್ತು. 8 ವರ್ಷದಿಂದ ಹಂಗೆ ಐತೆ ರೂಮು. ಅದಕ್ಕೆ ಇವತ್ತು ಸೆಟ್ ಮಾಡಿದ್ವಿ. ಎಲ್ಲ 8 ವರ್ಷದಿಂದ ಚೇಂಜ್ ಮಾಡಿದ್ವಿ, ಧೂಳಗೆಲ್ಲ ಹೊಡ್ಕೊಂಡು. ನಮ್ಮ ಅಕ್ಕ ಪಾಪ ಊರಿಂದ ನಮ್ಮನ್ನೆಲ್ಲ ನೋಡಕ್ ಮಾತಾಡ್ಸಕ್ಕಂತ ನಾವಿಲ್ಲಿ ರೂಮ್ ಶಿಫ್ಟಿಂಗ್ ಈಗ ಕೆಲ್ಸಕ್ಕೆ ಇಟ್ಕೊಂಡ್ವಿ. ನಮ್ಮ ಅಕ್ಕ ಬಂದು ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ ಕೊಡ್ತಾ ನೋಡಿ ಗೈಸ್, ಎಂತ ಕೆಲಸ ನೋಡಿ ಗೈಸ್. ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಫಸ್ಟ್ ವ್ಯೂವರ್ಸ್ ಇಲ್ಲ, ಆಗ ಸಬ್ಸ್ಕ್ರೈಬ್. ನಾನು ಊರಿಂದ ಬಂದಿದ್ದೀನಿ ಗೈಸ್. ಊರಿಂದ ಬಂದು ರೂಮ್ ಶಿಫ್ಟ್ ಮಾಡಕ್ ಇಟ್ಕೊಂಡ ನೋಡಿ. ರೂಮ್ ನ ಅಲ್ಲಿಂದ ಇಲ್ಲಿಗೆ ರೂಫ್ ಅಲ್ಲ ರೂಮ್. ನಾನು ಅದನ್ನ ಹೇಳಿದ್ದೆ ಸರ್. ದಬ್ರಿ ಈ ಕಡೆ ಬರಮ್ಮ, ಸ್ವಲ್ಪ ಹತ್ಮೇಲೆ ಈಗ ದಬ್ಬಂಬರಿ ಗೈಸ್. ಖುಷಿ ಎತ್ತು ನಮ್ಮ ಅಕ್ಕಾರ ಇಬ್ಬರೇ ತಪ್ತಿದ್ದಾರೆ ಗೈಸ್. ಸರಿ ಗೈಸ್, ಮತ್ತೆ ಸಿಗುವ. ಬಾಯ್. ಮತ್ತೆ ಬಾಯ್, ಇನ್ನ ರೂಮೇ ಕಂಪ್ಲೀಟ್ ಆಗಿಲ್ಲ. ಬಾಯ್ ಅಂತ ಬ್ರೋನಿ ಬಾ. ನೋಡ್ರಿ ಓದರ್ ಮನೆಗೆ ಎಷ್ಟು ಬುಕ್ಸ್. ಇಲ್ಲಿ ಈ ಟ್ರಾಲೆಗೂ ಬುಕ್ಸು,
ಬಟ್ಟೆ ನೋಡಿದ್ರೆ ನೀ ಏನಂತೀರ ಅಲ್ಲಿ ಮೇಲೆಲ್ಲ ಈ ಟ್ರಾಲೆಗೋ ಬುಕ್ಸು ಫೈಲು ಅಲ್ಲಿ ಹಿಂಗಡೆ ಬುಕ್ಸ್ ಎಷ್ಟು ಹೋಗ್ತೀವೋ ನಮಗೆ ಗೊತ್ತಿಲ್ಲ. ಇದು ನೋಡ್ರಿ ನೋಡ್ರಿ ದುಬೈ ವಾಚ್ ಅದು ಫಸ್ಟ್ ಆಫ್ ಆಲ್ ಬಂತಪ್ಪ ಹೋಗೈತೆ ಬ್ಯಾಟ್ರಿ ಹೋಗೈತಾ ಯಪ್ಪ. ಇದನ್ನ ತಗೊಂಬ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗೊತ್ತಿರಲಿಲ್ಲ ಎಬ್ಬಲಿ ನಾನು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದೆ. ಇದನ್ನ ಚೆನ್ನಾಗೈತಾನೆ, ಇದನ್ನ ಯೂಸ್ ಮಾಡ್ಕ. ಗೈಸ್ ನಮ್ದು ಕೆಲಸದಲ್ಲಿ ಇದೀವಿ, ನಮ್ ಬೇಕು ಹಚ್ರೆ ಮೇಲಕ್ಕೆ ಫೋಟೋ ಹೊಡ್ಕೊಂಡಿರೋದನ್ನ ಏನು ಒಂದ್ ಕಡೆಯಿಂದ ನೋಡ್ಕೊಳ್ರಿ ರೂಮ್ ಹೆಂಗೈತಂತ, ಆಮೇಲೆ ಸೆಟ್ ಮಾಡಿ ಸಿಗೋಣಂತೆ. ಗೈಸ್ ಈಗ ಫೋಟೋ ಸಿಕ್ಕಿದ್ದು, ಇದು ನನ್ನ ಸ್ಕೂಲ್ ಟೈಮ್ ಆಗಿದ್ದೆ. ಇದು ನಾನು ಇದು ಈಗ ನೋಡ್ರಿ ನಮ್ಮನ ಧೂಳದಲ್ಲೇ ಮಕ್ಕಂಡಾಳೆ. ಏನಂತೀರಿ ಇದಕ್ಕೆ? ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಗೈಸ್ ನಮ್ಮ ಅಪ್ಪಾಜಿದು ಅವಾಗ ಅಲ್ಲಿ ಜಗಳೂರಲ್ಲಿ ವರ್ಕ್ ಮಾಡ್ಬೇಕಾರೆ ಅವ್ರಿಗೆ ಒಬ್ಬೊಬ್ರಿಗೆ ಅಂತ ಟ್ರಂಕ್ ಕೊಟ್ಟಿರ್ತಾರೆ ಗೈಸ್. ಆ ಟ್ರಂಕ್ ಒಳಗಡೆ ನೋಡ್ರಿ ಎಷ್ಟು ಮೆಟೀರಿಯಲ್ಸ್, ಎಲ್ಲ ವೈರಿಂಗ್ ಮೆಟೀರಿಯಲ್ಸ್ಗಳು. ಈಗ ಮೊನ್ನೆ ರೀಸೆಂಟಾಗಿ ಗೈಸ್ ಇದು ನಾವು ಏನೇನೋ ಐಟಮ್ಸ್ ಇರುತ್ತೆ ಎಲ್ಲ ಅಲ್ಲಿಟ್ಟಾಗೆಲ್ಲ ಹೋಗಿದ್ದಾವೆ. ಒಳ್ಳೊಳ್ಳೆ ಸ್ಕ್ರೂ ಡ್ರೈವರು, ಸ್ಪ್ಯಾನರ್ ಎಲ್ಲ ಇತ್ತು, ಎಲ್ಲ ಹೋಗಿದ್ದಾವೆ. ಈಗ ಬಂದಿರೋದೆಲ್ಲ ಇಷ್ಟೇ ನಮ್ಮ ಅಪ್ಪಾಜಿ ನೆನಪುಗಳಿಲ್ಲ. ಅವಾಗ ವೈರಿಂಗಿಗೆ ಹೋಗ್ತಿದ್ರಲ್ಲ ಗೈಸ್, ಅವಾಗಿ ನಾವು ಇವೆಲ್ಲ ಈಗ ಸುರಿದು ಕ್ಲೀನ್ ಮಾಡಿ ಇಡಂಗೆ ಬರ್ರಿ. ತೆಂಗ ಬಿಟ್ಟರೆ ಎಲ್ಲ ಹಿಂಗೆ ಧೂಳ ಇರ್ತದೆ, ಅದಕ್ಕೋಸ್ಕರ ಕ್ಲೀನ್ ಮಾಡಿ ಎತ್ತಿಕ್ಬೇಕಲ್ಲ ಗೈಸ್. ನೋಡ್ರಿ ಆ ಟ್ರಂಕ್ ಎಷ್ಟು ವಜೆ ಐತಂದ್ರೆ ನೋಡೋಕ್ಕೆ ಹಂಗೈತೆ. ಇದನ್ನ ಹೆಂಗೆ ಹೊತ್ಕೊಂಡು ಹೋಗ್ತಿದ್ರಂದ್ರೆ ಎತ್ತು ಅಂತೀಯ ಬಿಡು ಅಂತೀಯ. ಟ್ರಂಕ್ ನೋಡೋಕ್ಕೆ ತಗಡ ಇದ್ದಂಗೆ ಐತೆ, ಅದ್ರಾಗ ಎಷ್ಟು ವಜೆ ಐತಿ, ಇದ್ರಾಗ ಹೆಂಗೆ ಸಾಮಾನು ಆಗಿಲ್ಲ. ಅವೆಲ್ಲ ಕೇಬಲ್ ಇಲ್ಲಿ ಖಾಲಿ ಜಾಗ ಐತಿ, ಇಲ್ಲೋ ಖಾಲಿ ಜಾಗ ಐತೆ. ಇಲ್ಲಿ ಏನಾದ್ರು ಒಂದು ಪೇಂಟಿಂಗ್ ಮಾಡೋಕ್ಕೆ ಕಮೆಂಟ್ ಮಾಡಿರಿ ನೀವು, ಏನು ಪೇಂಟಿಂಗ್ ಮಾಡ್ಬೋದು ಅಂತ. ಇಲ್ಲಿ ರಾಧಾಕೃಷ್ಣ ಮಾಡಿದ್ವಿ ಹಿಂದ್ಗಡೆ, ಅಲ್ಲಿ ಅದರ ಬೀರ ಹೋಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಅದರ ಒಂದು ಬೇರೆ ಪೇಂಟಿಂಗ್ ಮಾಡೋಣಂತೆ. ಕಮೆಂಟ್ ಮಾಡಿ ಯಾವ ಪೇಂಟಿಂಗ್ ಮಾಡಬೇಕಂತ. ಎಲ್ಲ ಕ್ಲೀನ್ ಮಾಡಿ ಸಿಗ್ತೀವಿ ಗೈಸ್. ಗೈಸ್ ನಮ್ಮ ಏನು ಕೆಲಸ ಮಾಡಲ್ಲ ಗೈಸ್, ಕವರ್ ತೆಗ್ದ್ಮೇಗ ಊರಿಂದ ಬಂದದಲ್ಲ ಏನು ಕೆಲಸ ಮಾಡಲ್ಲ ಗೈಸ್, ಬರೀ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡ್ರಿ ಎಲ್ಲ ಕೆಲಸ ನಮ್ಮ ಕುಸ್ಮಕ್ಕ ಗೈಸ್ ಮಾಡಿರೋದು. ಅವ್ರು ಮಾಡಿಬಿಟ್ರು ಆಮೇಲೆ ಎಲ್ಲ ಆಯ್ತೇನಪ್ಪ ಅಣ್ಣಂದ್ರ ತಮ್ಮಂದ್ರ ಅಂತ ಬರ್ತಾರೆ. ನೋಡ್ರಿ ಎಲ್ಲ ಆಯ್ತು, ಎಲ್ಲ ಹಾಸಿಗೆಲ್ಲ ಇಟ್ಟಿದ್ವಿ. ಈಗ ಬಂದ್ರೆ ಅದೊಂದು ದಿವಸ ಹಾಸಿದ್ರು ಅದೊಂದು ತಗೊಂಡೋಗ್ತಾರೆ. ಫುಲ್ ವಜ್ಜೆ ಐಟಮ್ಸ್ ಇಟ್ಕೊಂಡಾರ ತಗೊಂಡೋಗ್ತಾರೆ ಅಷ್ಟೇ. ಇದು ಕ್ಲೀನ್ ಮಾಡ್ತೀನಿ ಅಂತಂದ್ರೆ ಇಲ್ಲೇ ಬಿತ್ತಿದ್ದು. ಇದಕ್ಕೇನು ಹೇಳ್ಬೇಕು, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವಾಗಂದ ನೀವೇ ಕಮೆಂಟಲ್ಲಿ ಹೇಳ್ರಿ ಗೈಸ್ ಅಷ್ಟೇ. ಪಾಪ ಕಷ್ಟಪಡ್ತಿರೋ ಶ್ರಮಜೀವಿ ಇಲ್ಲಿದೆ. ಒಂದೊಂದು ವಸ್ತುದು ಆರಿಸಿ ಇಡ್ತಿದ್ರು ಗೈಸ್ ಇವರು ಎಲ್ಲ. ನಾವೇನು ಮಾಡಕ್ಕೆ ಅಷ್ಟೇ ಗೈಸ್. ನಮ್ಮವನ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂತಾಳೆ. ಇನ್ನೇನು ಚಪಾತಿ ತಿಂದು ಊರಿಗೆ ಹೋಗ್ತಾಳ ಅವಳು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೋಡ್ರಿ ಎಲ್ಲ ಇಲ್ಲಿ ಇಟ್ಟಿದ್ದೀವಿ, ಲ್ಯಾಪ್ಟಾಪು ಎಲ್ಲ ನಂಬರ್ ಅವನಂತ ಕ್ಲೀನ್ ಮಾಡಿ ಗೈಸ್. ನಮ್ಮ ಅಕ್ಕ ಗಿಫ್ಟ್ ಕೊಡ್ತಿದ್ದೀನಿ. ನನ್ನ ಹತ್ರ
ಐತೆ ಏನಿದಾವ ಅದ್ರ ಖುಷಿ ಏನಿದಾವ ಅದ್ರಲ್ಲಿ ಹೇಳು ಹೇಳು ಏ ಉಚ್ಚಿ ಹಿಂದಿ ಎಕ್ಸಾಮ್ ಹ್ಞೂ ಏನಿದಾವ ಹೇಳು ಬೇಗ ಹೇಳು ತಡಿ ಹೇಳು ಹೇಳು ಕಂಟಿನ್ಯೂಸ್ ಸ್ಟಾರ್ಟಿಂಗ್ ಇಂದ ಹೇಳು. ನನ್ನವು ಅವೇ ಸೇಮ್ ಸರ್ಟಿಫಿಕೇಟ್ಸ್ ಅಲ್ಲಲ್ಲ ಅವಳದ ಅದ್ರಾಗ ಏನೈತೆ ಅದನ್ನ ಹೇಳು. ಕರಾಟೆ ಸರ್ಟಿಫಿಕೇಟ್ ಇರೋದು ಕರಾಟೆ ಸರ್ಟಿಫಿಕೇಟ್, ಹಿಂದಿ ಎಕ್ಸಾಮ್ ಸರ್ಟಿಫಿಕೇಟ್, NCC ಎಲ್ಲ ತರ NCC ಗೈಸ್ NCC ABC 3 ಇದಾವೆ, ಒಂದ್ ಕೆಲ್ಸಕ್ಕೆ ಅಪ್ಲೈ ಆಗ್ತಿಲ್ಲ. ಎಲ್ಲ ಸರ್ಟಿಫಿಕೇಟ್ ರಿಸರ್ವೇಶನ್ ಹಾಕೋದ್ರೆ ಬರಲ್ಲ ಅಂತ ನೀನ್ ಮಾಡ್ಕೊಂಡು ಎ ಬಿ ಎಲ್ಲ ಅದ್ರಲ್ಲಿ ಬಿ ಮತ್ತೆ ಸಿ ಅದು ಆಡಿ ಸರ್ಟಿಫಿಕೇಟ್ ಇರ್ಬೇಕು. ಆಡಿ ಸರ್ಟಿಫಿಕೇಟ್ ನನ್ನ ಹತ್ರ ಇಲ್ಲ. ಮತ್ತೆ ಅದಕ್ಕೆ NCC ಮಾಡ್ಕೊಂಡೆ. ಚಂದಕ್ ಮಾಡ್ಕೊಂಡಿದ್ದೀನಿ NCC ಮಾಡೋ ಕೆಲಸ ಇದೆ. ಅದೇ ಎಲ್ಲ ಸರ್ಟಿಫಿಕೇಟ್ಸ್ ಇದೆ. ಇಡ್ಕೈಲ್ ಖುಷಿ ಲಾಕ್ ಮಾಡು, ನಿಮಿಷ ಇರ್ಕಿಲ್ಲ ಇದೆ ಈ ಕೆಲಸ ಮಾಡಿರೋದಕ್ಕೆ ಗೈಸ್. ಇದು ನಮ್ಮ ಮ್ಯೂಸಿಕಲ್ ಚೇರ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಷ್ಟು ಚೆನ್ನಾಗಿತ್ತು. ರೂಮ್ ಶಿಫ್ಟಿಂಗ್ ಇಂದ ಹಿಡಿದು ಹಂಗೆ ಒಂದೊಂದೇ ಕೆಲಸಗಳು ಹಂಗೆ ಸರ್ಟಿಫಿಕೇಟ್ಗಳೆಲ್ಲ ಕೊಡೋದಿತ್ತು. ಕೊಟ್ರಿ ಆದ್ರೆ ತೋರಿದವರಿಗೆಲ್ಲ ಸರ್ಟಿಫಿಕೇಟ್ ಸನ್ಮಾನ ಮಾಡೋ ಕಾರ್ಯಕ್ರಮನ ಹಂಗೆ ಹಮ್ಮಿಕೊಂಡಿದ್ವಿ. ಒಂದ್ ಚೀಲ ಸರ್ಟಿಫಿಕೇಟ್ ಐತ್ ಗೈಸ್, ಅದನ್ನು ಮುಕ್ತಾಯ ಮಾಡಿದ್ವಿ. ಈಗ ಇನ್ನೊಂದ್ ಕೆಲಸ ಹಚ್ಚನ ಗೈಸ್ ಇವಳಿಗೆ. ಹೇಳ್ರಿ. ಇದಾವಲ್ಲ ಇವನ್ನೆಲ್ಲ ತೆಗ್ದು ಅವ್ನ್ ಸುಬ್ಬು ಸರ್ಟಿಫಿಕೇಟ್ ಬ್ಯಾಗ್ ಇಟ್ಟಲ್ಲ ಅದ್ರಾಗ ಹಾಕೋ ಮಾಸ್ ಕಾರ್ಡ ಗೈಸ್ ಗೈಸ್ ನೋಡ್ರಿ, ನಮ್ಮ ಅಕ್ಕ ಮಾಸ್ ಕಾರ್ಡ್ ಕೊಡ್ತಿಲ್ಲ. ಟಾಪರ್ ಗೈಸ್, ನಮ್ಮ ಅಕ್ಕ ಟಾಪರ್ ಗೈಸ್, ಆದ್ರೆ ಟಾಪರ್ ಇಲ್ಲ ಅದಕ್ಕೆ ಹೇಳ್ಕೊಳಕ್ ಮುಂಚೆ ಸ್ಕೂಲ್ ಟಾಪರ್ ಗೈಸ್ ನಮ್ಮ ಅಕ್ಕ. ನಾವು ಟಾಪರ್ ಅಲ್ಲಪ್ಪ. ಅದನ್ನ ರಿವೀಲ್ ಮಾಡ್ತೀನಿ, ನೀವು ಕಮೆಂಟ್ ಮಾಡ್ರಿ ಅಕ್ಕ ಮಾಸ್ ಕಾರ್ಡ್ ಅಂತ. ನಾನು ರಿವೀಲ್ ಮಾಡ್ತೀನಿ, ನಿಮಗೆ ತೋರ್ಸಲ್ಲ ಅಂತೀನ. ನೀವು ಕಮೆಂಟ್ ಮಾಡ್ರಿ ಗೈಸ್ ಅಷ್ಟೇ, ನಾನು ರಿವೀಲ್ ಮಾಡ್ತೀನಿ ಇಲ್ಲ ಮಾಸ್ ಕಾರ್ಡ್ಗಳು. A few moments later. ಗೈಸ್ ಸುಮಾರು ಯಾವ ಇಸ್ಪೆಗೆ ಗೊತ್ತಿಲ್ಲ ಗೈಸ್. ಗೊತ್ತಿಲ್ಲ ನಾನು ಎದಕ್ಕೆ ಇಸ್ಕೆ ಬಂದಿದ್ದೆ ಅಂತಂದ್ರೆ. ಈ ಸನ್ಮಾನವನ್ನು ಇವರಿಗೂ ಸಮೇತ ಮಾಡೋಣ ಅಂತ ಇಡ್ಕೊಳ್ಳಿ. ನೋಡ್ರಿ, ಸನ್ಮಾನ ಆದ ತಕ್ಷಣ ಮೊದಲು ಅವಮಾನ ಗೈಸ್, ಆದ್ಮೇಲೆ ಸನ್ಮಾನ ಗೈಸ್. ಇವೆಲ್ಲ ಅವಾಗ ಸ್ಕೂಲಾಗೆ ಸೈನ್ಸ್ ಎಕ್ಸಿಬಿಷನ್ ಅಂತ ಅಲ್ಲ ಸೈನ್ಸ್ ಟ್ಯಾಲೆಂಟ್ ಎಕ್ಸಾಮ್ ಅಂತ ಮಾಡ್ಸರ್ ಗೈಸ್. ಹಂಗೆ ನಾವು ಮನೆಗೆ ಹಠ ಮಾಡ್ತಿದ್ವಿ, 300 ರೂಪಾಯಿ ಕೊಟ್ರೆ ಸರ್ಟಿಫಿಕೇಟ್ ಕೊಡ್ತಾರೆ ಹಂಗೆಲ್ಲ ಅಂತಂದು. ಈ ಏನು ಇಂಟರ್ವ್ಯೂಗೆ ಹೆಲ್ಪ್ ಆಕತ್ತ ಹಿಂಗ್ ಅಂತ ಅನ್ನೋರು ಸುಮ್ಮನೆ ದುಡ್ಡು ಇಸ್ಕೊಂಡಾರ ಗೈಸ್. ಆದ್ರೆ ಏನು ಹೆಲ್ಪ್ ಆಗಿಲ್ಲ. ಸುಮ್ಮನೆ ಈ ತರ ಎಷ್ಟು ಸರ್ಟಿಫಿಕೇಟ್ ಅದಾವ ಅಂದ್ರೆ ಒಂದ್ ಚೀಲ ತುಂಬಿಸ್ಬೋದು ಗೈಸ್. ಗೈಸ್ ಈಗ ಒಂದ್ ಸ್ವಲ್ಪ ರೂಮಿಗೆ ಬರಕ್ ಸಮಾಧಾನ ಅನ್ನಿಸ್ತಿದೆ. ಈ ಕಡೆ ಇದ್ದಿದ್ದ ಬೀರ್ನ ಆ ಕಡೆ ಶಿಫ್ಟ್ ಮಾಡಿದ್ದೀವಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇತ್ತು, ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ದೀವಿ. ಫೈಲ್ಸ್ ಬುಕ್ಸ್ ಎಲ್ಲ ಮೇಲಿಟ್ಟಿದ್ದೀವಿ. ಸ್ವಲ್ಪ ಸಮಾಧಾನ ಅನ್ನಿಸ್ತು. ಕಾಫಿ ಕುಡಿದು ವ್ಲಾಗ್ ಎಂಡ್ ಮಾಡಂತೆ ನೋಡಿ. ನಂಬೇಕಿಷ್ಟು ನಿಮ್ದು ಹೆಂಗೆ ಮಾತಾಡುತ್ತೆ ಬ್ರೌನಿ. ಸರಿ ಗೈಸ್, ಕಾಫಿ ಕುಡಿದು ವ್ಲಾಗ್ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಬರೀ ಕ್ಲೀನಿಂಗ್ ಅಲ್ಲೇ ಮುಗ್ದಾಯ್ತು, ಏನೋ ಎಕ್ಸ್ಟ್ರಾ ತೋರ್ಸೋಕ್ಕಾಗಲಿಲ್ಲ. ಇವತ್ತಿನ ವ್ಲಾಗ್ ಬರೀ ಇಷ್ಟ ಆಯಿತು. ಮೇಕ್ ಶೋರ್ ದಟ್ ಪ್ಲೀಸ್ ಕ್ಲೀನ್ ಯುವರ್ ಸರೌಂಡಿಂಗ್. ಅಂದರೆ ನಿಮ್ಮ ಸರೌಂಡಿಂಗ್ ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ನಿಮಗೆ ಇಷ್ಟ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ಳಿ ಸರೌಂಡಿಂಗು ನಿಮ್ಮದು. ಇವತ್ತಿನ ವ್ಲಾಗಲ್ಲಿ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತೀನಿ ಗೈಸ್. ಟಾಟಾ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಕೆಳಗಡೆ ಒತ್ತೋ ಸಬ್ಸ್ಕ್ರೈಬ್ ಬಟನ್.